ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ರೇಡಿಯೋ ಅಂದ್ರೆ ಗ್ರಾಮೀಣ ಭಾರತಿ ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ. ಮೆರೆಸಲು ಕನ್ನಡ, ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ಕೇಳುಗರೆ, ಇಂದಿನ 16ನೇ ಸಂಚಿಕೆಯಲ್ಲಿ ಕುಮಾರವ್ಯಾಸರ ಕುರಿತು ಮಾತನಾಡಲಿದ್ದಾರೆ ಉಪನ್ಯಾಸಕರು ಹಾಗೂ ಹಿರಿಯ ಸಾಹಿತಿಗಳಾದ ಪವನ್ ಕುಮಾರ್ ಗುಂಡೂರ್ ರವರು. ಗ್ರಾಮೀಣ ಭಾರತಿ 90.4 FMನ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಬಾನುಲಿ ಕನ್ನಡೋತ್ಸವ, ಮೆರೆಸಲು ಕನ್ನಡ, ಬನ್ನಿ ನಮ್ಮ ಸಂಗಡ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ಇವತ್ತು ನಾಡಿನ ಒಂದು ಅದ್ಭುತವಾದ ಕಾವ್ಯದ ಕುರಿತು, ಕವಿಯ ಕುರಿತು ನಿಮ್ಮೊಡನೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಕುಮಾರವ್ಯಾಸ, ಗದುಗಿನ ನಾರಾಯಣಪ್ಪ ಬರೆದಂಥ ಕಾವ್ಯ ಕರ್ನಾಟಕ ಭಾರತ ಕಥಾಮಂಜರಿ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಕನ್ನಡ ಭಾರತ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಕನ್ನಡಿಗರ ನೆಚ್ಚಿನ ಕಾವ್ಯದ ಕುರಿತು ಹಲವು ವಿಷಯಗಳನ್ನು, ದೊಡ್ಡ ಕಾವ್ಯ, ಅದ್ಭುತವಾದ ಕಾವ್ಯ, ಇದನ್ನು ಕರಿಯನ್ನು ಕನ್ನಡಿಯಲ್ಲಿ ತೋರಿಸಿದ ರೀತಿಯಲ್ಲಿ ಸಮಯದ ಮಿತಿಯೊಳಗೆ ನಿಮ್ಮ ಮುಂದೆ ಕುಮಾರವ್ಯಾಸ ಭಾರತದ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಕುಮಾರವ್ಯಾಸ ಭಾರತ ಕಾವ್ಯವನ್ನು ವಿದ್ವಾಂಸರು ಕನ್ನಡದ ಭಾಗ್ಯ, ಕಾವ್ಯಕ್ಕೆ ಗುರು ಅಂತ ಕರೆದಿದ್ದಾರೆ. ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಪ್ರಸಿದ್ಧ ಆಗಿರ್ತಕ್ಕಂಥ ಕಾವ್ಯ ಕನ್ನಡದ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವಂಥ ಕಾವ್ಯ. ಕುಮಾರವ್ಯಾಸ ಕೋಳಿವಾಡ ಗ್ರಾಮದವರು. ಅವನ ಮನೆತನದವರು ಅಗಸ್ತ್ಯ ಗೋತ್ರದ ಋಗ್ವೇದಿಗಳು, ಭಾಗವತ ಸಂಪ್ರದಾಯದ ಅದ್ವೈತಿಗಳು. ಅವನ ಕಾವ್ಯ ಗದುಗಿನ ಭಾರತ ಅಂತ ಪ್ರಸಿದ್ಧ ಆಗಿದೆ. ಗದುಗಿನ ವೀರನಾರಾಯಣನ ಗುಡಿಯಲ್ಲಿ ಕುಳಿತುಕೊಂಡ ಕಾವ್ಯ ಬರೆದಿದ್ದಾನೆ ಅನ್ನುವಂಥ ಒಂದು ದಂತಕಥೆಗಳು ಇವೆ. ಆದರೆ ಅವನು ಬರೆದ ಕಾವ್ಯದ ಸ್ಥಳ ಗದುಗಿನ ವೀರನಾರಾಯಣನ ದೇವಸ್ಥಾನ. ಬಹುಶಃ ಕನ್ನಡದಲ್ಲಿ ಕೆಲವು ನಡುಗನ್ನಡದ ಕಾವ್ಯಗಳ ಕುರಿತು ಹಲವು ದಂತಕಥೆಗಳಿವೆ. ಅದು ಚಾಮರಸನ ಪ್ರಭುಲಿಂಗಲೀರೆ ಇರ್ಬೋದು, ಹರಿಶ್ಚಂದ್ರ ಕಾವ್ಯ ಇರ್ಬೋದು, ಬಸವ ಪುರಾಣ ಇರ್ಬೋದು, ಚನ್ನಬಸವ ಪುರಾಣ ಇರ್ಬೋದು, ಮತ್ತು ಕುಮಾರವ್ಯಾಸ ಭಾರತ ಇರಬಹುದು, ಲಕ್ಷ್ಮೀಶನ ಜೈಮಿನಿ ಭಾರತ ಇರ್ಬೋದು, ತೊರವೇನ ರಾಮಾಯಣ ಇರ್ಬೋದು, ನರಹರಿ ಕವಿಯ. ಈ ರೀತಿಯಾಗಿ ಕೆಲವು ಕಾವ್ಯಗಳು ಜನಮಾನಸದಲ್ಲಿ, ಅವರ ಹೃದಯದಲ್ಲಿ ಚಿರಸ್ಥಾಯಿಯಾದ ಸ್ಥಾನವನ್ನು ಪಡೆದುಕೊಂಡಿವೆ. ಈ ಕುಮಾರವ್ಯಾಸನ ಕಾವ್ಯದ ಕೆಲವು ಸಂಗತಿಗಳನ್ನು ನಾವು ಗಮನಿಸೋಣ. ಕಾವ್ಯದ ಪರ್ವಗಳ ಕೊನೆಯಲ್ಲಿ ಅವನು ಹೇಳ್ತಾನೆ, ಇತಿ ಶ್ರೀಮದಚಿಂತ್ಯ ಅಚಿಂತ್ಯ ಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಪ ವಚ ಷಟ್ಪದಿನೀಕಾಯ ಶ್ರೀಮತ್ ಕುಮಾರ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟಕ ಭಾರತ ಕಥಾಮಂಜರಿಯೋಳ್ ಅನ್ನುವಂಥ ಬರಹ ಇದೆ. ಇದನ್ನು ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರೆಯುವಂತಹ ಒಂದು ಪದ್ಧತಿ ಪ್ರಾರಂಭವಾಗಿದೆ. ಆದರೆ ಜನಸಾಮಾನ್ಯರಲ್ಲಿ ಇದು ಗದುಗಿನ ಭಾರತ ಅಂತಲೇ ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಗದುಗಿನ ಭಾರತ ನಮ್ಮ ಕನ್ನಡದ ಜನಮಾನಸದಲ್ಲಿ ತನ್ನದೇ ಆದ ಪ್ರಭಾವ ಬೀರಿರ್ತಕ್ಕಂಥ ಒಂದು ಕಾವ್ಯ. ಭಾಮಿನಿ ಷಟ್ಪದಿಯ ಚೆಲುವು ಈ ಕಾವ್ಯದ ತುಂಬ ಚೆಲ್ಲುವರೆದಿದೆ. ಕುಮಾರವ್ಯಾಸ ಕೋಳಿವಾಡದವನಾದರೂ ಕೂಡ ಇಡೀ ಕಾವ್ಯ ಕನ್ನಡದ ನಾಡನ್ನು ಪಸರಿಸಿದೆ. ಅವನ ಕಾಲ ಕೆಲವು ವಿದ್ವಾಂಸರು ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿ 12ನೇ ಶತಮಾನದ ಸಂದರ್ಭದಲ್ಲಿದ್ದವನು, 1242 ಅವಧಿಯಲ್ಲಿದ್ದವನು ಅಂತ ಕೆಲವರು ಹೇಳ್ತಾರೆ, 14 ಶತಮಾನದಲ್ಲಿದ್ದಂಥವನು ಅಂತ ಕೆಲವರು ಹೇಳ್ತಾರೆ. ಸಾಕಷ್ಟು ಚರ್ಚೆಗಳು ಇನ್ನೂ ಇವೆ ಕುಮಾರವ್ಯಾಸ ಭಾರತದ ಕಾಲದ ಕುಮಾರವ್ಯಾಸನ ಕಾಲದ ಬಗ್ಗೆ. ಆದರೆ ಕುಮಾರವ್ಯಾಸ ಭಾಗವತ ಸಂಪ್ರದಾಯದ ಕವಿ. ಈ ವ್ಯಾಸರ ಮಹಾಭಾರತ, ಮೂಲ ಮಹಾಭಾರತವನ್ನು ಇಟ್ಟುಕೊಂಡು ಕುಮಾರವ್ಯಾಸ ಈ ಕರ್ನಾಟಕ ಭಾರತ ಕಥಾಮಂಜರಿನ ಕನ್ನಡದಲ್ಲಿ ಕಟ್ಟಿಕೊಟ್ಟಿದ್ದಾನೆ. ಇದನ್ನು ಕನ್ನಡ ಭಾರತ ಅಂತಲೂ ಕೂಡ ಕರೆಯಲಾಗ್ತದೆ. ಕುಮಾರವ್ಯಾಸನ ಭಾರತ 18 ಪರ್ವಗಳ ಒಳಗೊಂಡಿರ್ತಕ್ಕಂಥದ್ದು. 10 ಅಧ್ಯಾಯಗಳನ್ನು ಕುಮಾರವ್ಯಾಸ ಬರೆದಾನೆ. ಇನ್ನು ಉಳಿದ ಅಧ್ಯಾಯಗಳನ್ನು ಹಂಪೆ ವಿಜಯನಗರದಲ್ಲಿದ್ದಂಥ ತಿಮ್ಮಣ್ಣ ಕವಿ ಬರೆದು ಪೂರ್ಣಗೊಳಿಸ್ತಾನೆ. ಈ 2ರ ಸಂಕಲನ ಸಂಪುಟ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ AV ಪ್ರಸನ್ನ ಅವರು ನಮಗೆ ಕನ್ನಡ ಭಾರತ ಅಂತ ಸಂಪುಟ ಮಾಡಿಕೊಟ್ಟಿದ್ದಾರೆ. ಇದು ಮೈಸೂರು ವಿಶ್ವವಿದ್ಯಾಲಯದಿಂದ ಕುವೆಂಪು ಮತ್ತು ಮಾಸ್ತಿಯವರು ಈ ಕಾವ್ಯವನ್ನು ಜನಮಾನಸಕ್ಕೆ ತಲುಪಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಕನ್ನಡದ ಬಹಳಷ್ಟು ಜನ ವಿದ್ವಾಂಸರು ಇಲ್ಲಿ ಈ ಕಾವ್ಯವನ್ನು ಸಂಶೋಧಾತ್ಮಕವಾಗಿ ಸಂಗ್ರಹಿಸಿದ್ದಾರೆ. ಸಂಸ್ಕೃತ ಮಹಾಭಾರತದಲ್ಲಿ 18 ಪರ್ವಗಳಿವೆ.
ಆದಿಪರ್ವ, ಸಭಾಪರ್ವ, ಅರಣ್ಯಪರ್ವ, ವಿರಾಟಪರ್ವ, ಉದ್ಯೋಗಪರ್ವ, ಭೀಷ್ಮಪರ್ವ, ದ್ರೋಣಪರ್ವ, ಕರ್ಣಪರ್ವ, ಶಲ್ಯಪರ್ವ, ಸೌತ್ಪಿಕ ಪರ್ವ, ಸ್ತ್ರೀಪರ್ವ, ಶಾಂತಿಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮವಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ. ಕುಮಾರವ್ಯಾಸ ಭಾರತದಲ್ಲಿ 10 ಪರ್ವಗಳಿವೆ. ಆದಿಪರ್ವ, ಸಭಾಪರ್ವ, ಅರಣ್ಯಪರ್ವ, ವಿರಾಟಪರ್ವ, ಉದ್ಯೋಗಪರ್ವ, ಭೀಷ್ಮಪರ್ವ, ದ್ರೋಣಪರ್ವ, ಕರ್ಣಪರ್ವ, ಶಲ್ಯಪರ್ವ, ಗದಾಪರ್ವ. ಇಲ್ಲಿ ಮೂಲ ಭಾರತದ ಕೆಲವು ಪರ್ವಗಳನ್ನು ಈತ ಪರಿಷ್ಕರಣೆ ಮಾಡಿಕೊಂಡಿದ್ದಾನೆ. ಇದು ಧರ್ಮರಾಯನ ಪಟ್ಟಾಭಿಷೇಕದೊಂದಿಗೆ ಕಾವ್ಯ ಮುಗಿಯುತ್ತದೆ. ಈ ಗದುಗಿನ ಭಾರತ ಭಾಮಿನಿ ಷಟ್ಪದಿಯನ್ನ ಮೈದುಂಬಿಕೊಂಡು ಪ್ರಸ್ತುತಪಡಿಸ್ತದೆ. ಬಹುಶಃ ಭಾಮಿನಿ ಷಟ್ಪದಿಯನ್ನ ಇಷ್ಟು ಸೊಗಸಾಗಿ ಸತ್ವಪೂರ್ಣವಾಗಿ ಬಳಸಿದ ಕವಿ ಯಾರೂ ಇಲ್ಲ ಅಂತ ನಾವು ಹೇಳ್ಬೋದು. ಭಾಷೆಯಲ್ಲಿ ಓಜಸ್ಸು, ರಸಪೋಷಣೆಯಲ್ಲಿ ಇರುವ ಆಳ, ಭಾವ ತೀವ್ರತೆ, ಒಂದು ಚಿತ್ರಕ ಮಾಂತ್ರಿಕ ಶಕ್ತಿ, ಇವೆಲ್ಲವುಗಳು ಕುಮಾರವ್ಯಾಸ ಭಾರತದ ಕೆಲವು ಗುಣಾತ್ಮಕವಾದ ಅಂಶಗಳು. ಕವಿ ಹೇಳ್ತಾನೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯ ಇಳೆಯ ಜಾಣರು ಮೆಚ್ಚುವಂತಿರೆ. ಅಂದರೆ ಇಲ್ಲಿ ಕೃಷ್ಣ ಕಥೆಯನ್ನು ಹೇಳ್ತೀನಿ ಅಂತ ಅವನು ಹೇಳ್ತಾನೆ. ಆದರೆ ನಿಜವಾಗಲೂ ಇದು ಕೃಷ್ಣನ ಕಥೆ ಅಷ್ಟೇ ಅಲ್ಲ. ಇಡೀ ಕಾವ್ಯದ ತುಂಬ ಕರ್ಣನ, ಧರ್ಮರಾಯನ, ದುರ್ಯೋಧನನ, ಅರ್ಜುನ, ಭೀಮ, ಹೀಗೆ ಎಲ್ಲ ವ್ಯಕ್ತಿಗಳ ವ್ಯಕ್ತಿತ್ವ ಇಲ್ಲಿ ಸಮ್ಮಿಲಿತಗೊಂಡಿದೆ. ಇದೊಂದು ಭಕ್ತಿ ಕಾವ್ಯ ಅಂತಲೂ ಕೆಲವರು ಹೇಳ್ತಾರೆ. ಬಹುಶಃ ನಮ್ಮ ಕಾಲದ ಹಿನ್ನೆಲೆಯಲ್ಲಿ ಕುಮಾರವ್ಯಾಸ ಭಾರತವನ್ನು ಓದಲಿಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಿವೆ. ಕನ್ನಡದ 2 ಅಗ್ರಮಾನ್ಯ ಕವಿಗಳು. ಪಂಪ ಕನ್ನಡಕ್ಕೆ ಹೊಸದೊಂದು ಕಾವ್ಯ ಸಂಪ್ರದಾಯವನ್ನು ಹಾಕಿಕೊಟ್ಟ. ಕುಮಾರವ್ಯಾಸ ಆ ಕಾವ್ಯದ ಉತ್ತುಂಗ ಶಿಖರವನ್ನು ಮುಟ್ಟಿದಂಥ ಕವಿ. ಪಂಪ ಪಂಡಿತರಿಂದ ಪ್ರಶಂಸಿಸಲ್ಪಟ್ಟವನು. ಕುಮಾರವ್ಯಾಸ ಸಮಾಜದ ಎಲ್ಲ ಸ್ತರಗಳ ಜನಸಮುದಾಯವನ್ನು ಮುಟ್ಟಿದವನು. ಪಂಪ ಅರಿಕೇಸರಿ ಆಸ್ಥಾನದ ಕವಿ. ಆದರೆ ಇಲ್ಲಿ ಕುಮಾರವ್ಯಾಸ ಭಾರತದ ಹಂದರವನ್ನೇ ಉಳಿಸಿಕೊಂಡು, ಆ ಕಥಾ ಪರಂಪರೆಯನ್ನೇ ಉಳಿಸಿಕೊಂಡು ತನ್ನದೇ ಆದ ಒಂದು ಸೃಜನಶೀಲ ವಿರಾಟ್ ಪ್ರತಿಭೆಯನ್ನು ಈ ಕಾವ್ಯದ ಮೂಲಕ ಅವನು ಕಟ್ಟಿಕೊಡ್ತಾನೆ. ಇದು ಅಧ್ಯಯನಕ್ಕೂ ಮತ್ತು ಪಾರಾಯಣಕ್ಕೂ ಒದಗುವಂತಹ ಕಾವ್ಯ. ವಿದ್ವಾಂಸರು ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಆಯಾಮಗಳನ್ನು ನಾವು ಈ ಕಾವ್ಯದ ಮುಖಾಂತರ ಗಮನಿಸ್ಬೋದು. ಪಾರಾಯಣದ ಕ್ರಮ ಇದೆ. ಗಮಕಿಗಳು, ಕಾವ್ಯಪ್ರೇಮಿಗಳು ಇದನ್ನು ಪಾರಾಯಣ ಮಾಡ್ತಕ್ಕಂಥದ್ದು. ಅಕ್ಷರಸ್ಥ ಸಮುದಾಯವಲ್ಲದ ಒಂದು ದೊಡ್ಡ ಗುಂಪು ಕನ್ನಡದಲ್ಲಿ ಈ ಕಾವ್ಯವನ್ನು ಪೋಷಣೆ ಮಾಡ್ಕೊಂಡು ಬರ್ತದೆ. ಮೌಖಿಕ ಪರಂಪರೆಯ ಮೂಲಕ ಗ್ರಾಮೀಣ ಪ್ರದೇಶದ ಹಳ್ಳಿಗರು ಇದನ್ನು ನಾಲಿಗೆ ಮೇಲಿಟ್ಟುಕೊಂಡು ಈ ಕಾವ್ಯವನ್ನು ಹರಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಾವ್ಯ ಹೇಳದೇ ಇರುವಂಥ ವಿಷಯವೇ ಇಲ್ಲ. ಈ ಕಾವ್ಯದಲ್ಲಿ ನಾರದ ನೀತಿ, ವಿದುರ ನೀತಿ, ಜನಸಾಮಾನ್ಯರ ನೀತಿ, ಸನಶ್ಚ ಜಾತ ನೀತಿ, ನೀತಿಗಳಲ್ಲಿ ಇಷ್ಟು ಬಗೆಯ ಒಂದು ಪ್ರಕಾರಗಳಿವೆ. ಅದರಲ್ಲಿ ನಾರದ ನೀತಿ, ವಿದುರ ನೀತಿ, ಸಾಮಾನ್ಯ ನೀತಿ, ಸನಶ್ಚ ಜಾತ ನೀತಿ ಮತ್ತು ಬೇಟೆಗಳು. ಇಲ್ಲಿ ಎಷ್ಟು ಬೇಟೆಗಳಿವೆ, ಎಂಥ ಬೇಟೆಗಳು! ಬೇಟೆಗೆ ಒಂದು ಹೊಸ ಅರ್ಥವನ್ನು ಕೊಟ್ಟಿರೋನು ಕುಮಾರವ್ಯಾಸ. ಅವನು ಹೇಳ್ತಾನೆ, ಏನು ಯೋಗೀಶ್ವರರ ತತ್ವ ವಿಚಾರ, ಅವನು ಹೇಳ್ತಕ್ಕಂಥ ಮಾತುಗಳು. ಈ ಕುಮಾರವ್ಯಾಸನ ಪದ್ಯಗಳ ವೈಶಿಷ್ಟ್ಯತೆ ಏನೆಂದರೆ, ಈ ಕಾವ್ಯದ ಆರಂಭ ಆಗೋದು ರಾಜಸೂಯಾಗಕ್ಕೆ ಕಾರಣವಾದಂಥ ಪ್ರಸಂಗದ ಮುಖಾಂತರ. ನಾರದರು ಧರ್ಮರಾಯನಿಗೆ ಪ್ರಶ್ನೆಗಳ ರೂಪದಲ್ಲಿ ನೀತಿಯನ್ನು ಹೇಳ್ತಕ್ಕಂಥದ್ದು. ಇದು ನಮ್ಮ ವರ್ತಮಾನದ ಕಾವ್ಯದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ಸಮಾಜವನ್ನು ಈ ಬಗೆಯಲ್ಲಿ ಒಂದು ಚಿಕಿತ್ಸಕ ಮನೋಧರ್ಮದಿಂದ, ವಿಮರ್ಶಾತ್ಮಕ ಮನೋಭಾವದಿಂದ ಗಮನಿಸಿದ ವ್ಯಕ್ತಿ ಇನ್ನೊಬ್ಬರಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂದರೆ ಕುಮಾರವ್ಯಾಸ ಈ ಚಿಕಿತ್ಸಕ ಮನೋಧರ್ಮದ ಕವಿಯಾದ್ದರಿಂದ ಅವನು ತನ್ನ ಕಾವ್ಯದಲ್ಲಿ ಹಲವು ಬಗೆಯಲ್ಲಿ ಆ ಸಮಾಜದ ಒಳಸುಳಿಗಳನ್ನು, ರಾಜಪ್ರಭುತ್ವದ ಒಂದು ದೌರ್ಬಲ್ಯಗಳನ್ನು ಕುಮಾರವ್ಯಾಸ ಹೇಳಿದಂಗೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವದ ವಿಶ್ಲೇಷಣೆಯಲ್ಲಿ ಕುಮಾರವ್ಯಾಸ ಬಹಳ ಸೂಕ್ಷ್ಮ ಸಂವೇದನಾಶೀಲ ಕವಿ. ಅಂದರೆ ವ್ಯಕ್ತಿತ್ವದ ವಿಶ್ಲೇಷಣೆ ಅಂದರೆ ನಾವು ನೋಡ್ತಕ್ಕಂಥದ್ದು ಹೇಗಿದೆ. ನಾವು ಕುಮಾರವ್ಯಾಸ ಭಾರತ ಕಾವ್ಯದ ಎಲ್ಲ ಪರ್ವಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಲ್ಲ. ನಮ್ಮ ವರ್ತಮಾನಕ್ಕೆ ಅನ್ವಯವಾಗುವಂತಹ ಸಭಾಪರ್ವದ ಕುರಿತು, ಅಂದರೆ ನಮ್ಮನ್ನು ಆಳುವವರು ಹೇಗಿರಬೇಕು ಅನ್ನೋದನ್ನು ಇಲ್ಲಿ ನಾರದರ ಮುಖಾಂತರ ಕುಮಾರವ್ಯಾಸ ಹೇಳ್ತಾನೆ. ಏನಂದರೆ ಅವನು ಕೆಲವು ಪ್ರಶ್ನೆಗಳನ್ನು ಕೇಳುವಂಥದ್ದು. ಏನಂದರೆ, ಒಂದು ರಾಜ್ಯದಲ್ಲಿ ಯಾರಿರ್ತಾರೆ, ಒಂದು ಉತ್ತಮ ರಾಜ್ಯ ಯಾವುದು ಅನ್ನುವಂಥದ್ದನ್ನು ಅವನು ಇಲ್ಲಿ ಹೇಳುವಂಥದ್ದು. ಒಬ್ಬ ರಾಜ ಏನು ಮಾಡಬೇಕು, ಹೇಗೆ ಇರಬೇಕು, ಎಂಥವ್ರನ್ನ ಗೌರವಿಸಬೇಕು, ಎಂಥವ್ರನ್ನ ದೂರಿಡಬೇಕು. ಬಹುಶಃ ಇವತ್ತಿನ ವರ್ತಮಾನ ಕಾಲದ ರಾಜಕೀಯವನ್ನು
ಮತ್ತು ಸಾಮಾಜಿಕ ಬದುಕನ್ನು ನಾವು ಕುಮಾರವ್ಯಾಸನ ಕಣ್ಣಲ್ಲಿ ಸಭಾಪರ್ವದ ಕಣ್ಣಿನ ಮುಖಾಂತರ ನೋಡಿದರೆ ಒಂದು ಅದ್ಭುತವಾದ ಲೋಕ ಅನುಭವ ನಮಗೆ ಆಗ್ತದೆ. ಅವನು ಹೇಳ್ತಾನೆ ಏನೆಂದರೆ, ಇಲ್ಲಿ ಒಂದು ಪದ್ಯವನ್ನು ಹೇಳ್ತಾನೆ, ಇದನ್ನು ವೈಯಕ್ತಿಕವಾಗಿ ಭಾಮಿನಿ ಷಟ್ಪದಿನ ಹೇಳ್ತಕ್ಕಂಥ ಕಾವ್ಯದ ಶೈಲಿಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ. ಒಳಗೆ ಕುಜನರು ಹೊರಗೆ ಧರಣಿ ಒಳಯಮಾನ್ಯರು ಛತ್ರ ಚಮರದ ನೆಳಲು ಕೂಳರಿಗಾತಪದ ಬಲು ಬೇಗೆ ಬುಧ ಜನಕ್ಕೆ. ಒಳಗೆ ರಾಜದ್ರೋಹಿಗಳು ಹೊರ ವಲಯದಲ್ಲಿ ಪ್ರತಿಕಾರ್ಯನಿಷ್ಠರು ಬಳಸಿಹುದು ನೃಪಚರಿತ ನಿನ್ನ ಅಂತಸ್ಥವೇನೆಂದ. ಅಂತರಂಗದಲ್ಲಿ ದುರ್ಜನರು, ಹೊರಗೆ ಲೋಕದಿಂದ ಮನ್ನಣೆ ಪಡೆಯುವಂಥವರು. ಅಂತಹ ರಾಜ್ಯದಲ್ಲಿ ಸಜ್ಜನರು ವಿದ್ವಾಂಸರು ಬಿಸಿಲ ಬೇಗೆಯಲ್ಲಿ ನರಳುತ್ತಾ ಇರ್ತಾರೆ. ನೀಚರಿಗೆ ಕೊಡೆಯ ನೆರಳಿನ ರಕ್ಷಣೆ. ಇದು ರಾಜರ ಸ್ಥಿತಿ. ಪರಿವಾರದವರು ಎಂಥವ್ರು ಅಂದರೆ, ಹೊರಗೆ ಒಡೆಯನ ಕೆಲಸದಲ್ಲಿ ನಿಷ್ಠೆ ಇರ್ತದೆ, ಒಳಗೆ ರಾಜದ್ರೋಹಿಗಳು. ರಾಜ್ಯ ಕಾರ್ಯದ ಹಣೆ ಬರಹ ಹೀಗೆ ಇರ್ತದೆ. ಇದಕ್ಕೆ ನಿನ್ನ ಮನಸ್ಸು ಏನಂತದೆ? ಅವನು ಹೇಳ್ತಾನೆ, ಯಾರು ಕೂಡ ಇರಬಾರ್ದು. ಕೂಳರೊಡನೆ ವಿನೋದ ಭಂಡರುಳಾಳಿ ಸ್ವಾಮಿ ದ್ರೋಹರೊಡನೆ ಸಮೇಳನಂಬುಗೆ ಡಂಬರೊಡನೆ ವಿಕಾರಿಯೊಡನಾಟ. ಸೂಳೆಯರು ಸಮಜೀವಿಗಳು ಕುಲ ಬಾಲಕಿಯರ ರೋಗಡಿಕೆಯವರು ನೃಪಾಲ ಜನಕಿದು ಸಹಜ ನಿನ್ನತ್ತಸ್ಥವೇನೆಂದ. ನೀಚರೊಡನೆ ವಿನೋದ, ನಾಚಿಕೆಗೆಟ್ಟವರಲ್ಲಿ ಪ್ರೀತಿ, ಸ್ವಾಮಿ ದ್ರೋಹಿಗಳೊಡನೆ ಹೊಂದಾಣಿಕೆ, ಡಂಬಾಚಾರಿಗಳಲ್ಲಿ ನಂಬಿಕೆ, ದುರ್ನಡತೆಯವರಲ್ಲಿ ಸ್ನೇಹ, ವೇಶ್ಯೆಯರು ಸರಿಸಮಾನರು, ಕುಲಸ್ತ್ರೀಯರಾದ ಪತ್ನಿಯರನ್ನು ಕಂಡರಿಗೆ ಓಕರಿಕೆ. ಇದು ರಾಜರ ನಡತೆ. ಇದು ಹೀಗೆ ನಡೀಬಾರ್ದು. ಇದು ನಿನ್ನಲ್ಲಿ ಹೇಗಿದೆ, ನಿನ್ನ ರಾಜ್ಯದಲ್ಲಿ ಅಂತ ಪ್ರಶ್ನೆ ಮಾಡ್ತಾನೆ. ಬಹುಶಃ 500 ವರ್ಷಗಳಿಂದ ನನ್ನ ಕಾವ್ಯ ಇವತ್ತಿಗೂ ಪ್ರಸ್ತುತ ಆಗಲಿಕ್ಕೆ ಇಂಥ ಅಂಶಗಳು ನಮಗೆ ಬಹಳ ಕಾರಣ ಅಂತ ನಾನು ಹೇಳ್ತೇನೆ. ಅಷ್ಟೇ ಅಲ್ಲದೆ ಅವನು ಹೇಳ್ತಾನೆ, ಎಕನಾಮಿಕ್ ಸಿಸ್ಟಮ್ ಬಗ್ಗೆ ಹೇಳ್ತಾನೆ, ಆಯವಿಲ್ಲದ ಬೇಯವನು ಪೂರಾಯವಿಲ್ಲದ ಗಾಯವನು ನಿರ್ದಾಯವಿಲ್ಲದ ಮಂತ್ರವನು ಲೇಸಾಗಿ ಮಿಗೆ ರಚಿಸಿ. ನ್ಯಾಯವಿಲ್ಲದ ನಡವಳಿಯಲ ನ್ಯಾಯ ಹೊದ್ದುವ ಪಾಪವನು ನಿಜ ಕಾಯದಲ್ಲಿ ನೀ ಧರಿಸಿಯಲಿ ಭೂಪಾಲ ಕೇಳೆಂದ. ಅಂದರೆ ಆದಾಯವಿಲ್ಲದ ವ್ಯಯವನ್ನು, ಪೂರ್ಣವಾಗಿಲ್ಲದ ಹೊಡೆತವನ್ನು, ನಿಶ್ಚಯ ದೃಢತೆಗಳಿಂದ ಮಂತ್ರಾಲೋಚನೆ ಮಾಡಿ ನಡತೆಯಲ್ಲಿ ನ್ಯಾಯವಿಲ್ಲದೆ ಅನ್ಯಾಯದಿಂದ ಪಾಪವನ್ನು ಮಾಡಿದರ ಫಲವನ್ನು ನೀನು ಅನುಭವಿಸೋದು ಬೇಡ. ರಾಜನಿಗೆ ಕಿವಿಮಾತು ಹೇಳ್ತಕ್ಕಂಥದ್ದು. ಇಲ್ಲಿ ಕುಮಾರವ್ಯಾಸ ನಾರದರ ಮುಖಾಂತರ ಹೇಳ್ತಾನೆ. ಹಿರಿಯರಂದ್ರೆ ಯಾರು? ಮಂತ್ರವುಳ್ಳವನವನೇ ಹಿರಿಯನು, ಮಂತ್ರವುಳ್ಳವನವನೇ ರಾಯನು, ಮಂತ್ರವುಳ್ಳವನವನೇ ಸಚಿವ ನಿಯೋಗಿ ಎನಿಸುವನು. ಮಂತ್ರವಿಲ್ಲದ ಬರಿಯ ಬಲು ತಳತಂತ್ರದಲ್ಲಿ ಫಲವಿಲ್ಲವೈ ಸ್ವಾತಂತ್ರ್ಯವೆನಿಸಲ್ಕರಿವುದೇ ಭೂಪಾಲ ಕೇಳೆಂದ. ಅಂದರೆ ಹಿರಿಯ ಅಂದರೆ ಯಾರು? ರಾಜಕಾರ್ಯದಲ್ಲಿ ಯಾರು ಕೆಲವು ಮಾರ್ಗೋಪಾಯ ಅರಿತಾರೋ ಅವನು ಹಿರಿಯ. ಮಂತ್ರವನ್ನು ಅರಿತವನೇ ರಾಜ, ಅವನೇ ಮಂತ್ರಿ, ಅವನೇ ರಾಯಭಾರಿ. ಮಂತ್ರಾಲೋಚನೆ ಅಂದರೆ ಏನು? ಆ ಒಂದು ವಿಷಯದ ಒಳಿತು ಕೆಡಕು ಸಮಗ್ರ ನೆಲೆಯಿಂದ ದೃಷ್ಟಿಕೋನದಿಂದ ಅದನ್ನು ನೋಡುವಂಥದ್ದು. ಮತ್ತು ಮಂತ್ರಾಲೋಚನೆ ಇಲ್ಲದೆ ಇದ್ದರೆ, ಸರಿಯಾದ ಅಮೂಲಾಗ್ರ ವಿಷಯ ವಿಶ್ಲೇಷಣೆ ಒಳಪಡಿಸದೇ ಇದ್ದರೆ ಎಂತಹ ಸೇನಾಬಲ ಇದ್ದರೂ ಕೂಡ ಪ್ರಯೋಜನಕ್ಕೆ ಬರೋಂಗಿಲ್ಲ. ಅಂದರೆ ಇದು ಸ್ವತಂತ್ರ ಆಲೋಚನೆ ಉಳ್ಳವನೇ ನಿಜವಾದ ರಾಜ, ಸ್ವತಂತ್ರವಾಗಿದ್ದಾನೆ ಅಂತ ಹೇಳಬಹುದು. ಅಂದರೆ ಇಲ್ಲಿ ಅವನು ಹೇಳ್ತಾನೆ, ರಾಜ ಅಂದ ತಕ್ಷಣ ಫೈನಾನ್ಸ್ ಭಾಳ ಇರಬೇಕು ಅಂತ. ಅದಕ್ಕೆ ಹೇಳ್ತಾನೆ, ನೆಚ್ಚದಿರು ಸಿರಿಯನು ವೃಥಾ ಮದ ಗಿಚ್ಚಿನುರಿಯಲಿ ಬೇಯದಿರು ಮಿಗೆ ಬೆಚ್ಚಿ ಬೆದರಿದಡನಲ್ಲಿ ಸತ್ಯವನ್ನು ಚಲಿಸದಿರು. ಮೆಚ್ಚದಿರು ಅಸತ್ಯವನ್ನು ಗುಣವನ್ನು ಮುಚ್ಚದಿರು ಅಪಕೀರ್ತಿ ನಾರಿಯ ಮೆಚ್ಚದಿರು ಮರುಳಾಗದಿರು ಭೂಪಾಲ ಕೇಳೆಂದ. ನೆಚ್ಚದಿರು ಸಿರಿಯನು, ಅತಿಯಾದ ಸಂಪತ್ತನ್ನು ನಂಬಬೇಡ. ವೃಥಾ ಮದ ಗಿಚ್ಚಿನುರಿಯಲಿ ಬೇಯದಿರು, ಮದದಿಂದ ವರ್ತನೆ ಮಾಡಬೇಡ. ಬೆಚ್ಚಿ ಬೆದರಡ ರಿಡರಿನಲ್ಲಿ ಸತ್ಯವನ್ನು ಚಲಿಸದಿರು, ಕಷ್ಟ ಬಂದಾಗ ಹೆದರಬೇಡ. ಸತ್ಯವನ್ನು ಬಿಟ್ಟು ಕದಲಬೇಡ, ಅಸತ್ಯವನ್ನು ಮೆಚ್ಚಬೇಡ. ಗುಣವನ್ನು ಗ್ರಹಿಸು, ಅಪಕೀರ್ತಿಗೆ ಸಿಲುಕಿ ಹುಚ್ಚಾಗಬೇಡ. ಅಂದರೆ ಇಲ್ಲಿ ಈ ರೀತಿ ಮತ್ತೆ ಹೇಳ್ತಾನೆ, ಯಾರತ್ರ ಪ್ರೀತಿ ಇಟ್ಕೊಳ್ಬೇಕು ಮತ್ತು ಯಾರನ್ನು ನಂಬಬೇಕು. ಇಷ್ಟು ವಂಡರ್ಫುಲ್ ಆದಂಥ ಸಂಗತಿ ಅಂದರೆ ಹೇಳ್ತಾನೆ, ಮೋಹದ ಒಳಲಿ ವೈದ್ಯರಲಿ ಮೈಗಾಹಿನವರಲಿ ಬಾಣಸಿಗರಲಿ ಬೇಹ ಮಂತ್ರಿಗಳಲ್ಲಿ ವಿಧಾವಂತರಲಿ ಹಿರಿಯರಲಿ ದೇಹ ರಕ್ಷಕರಲಿ ಸದೋದಕವಾಹಿಯಲಿ ಹಡಪಾಳಿಯಲಿ ಪ್ರತ್ಯೂಹವನ್ನು ವಿರಚಿಸಿಯಲಿ ಭೂಪಾಲ ಕೇಳೆಂದ. ಪ್ರೀತಿಸುವ ಮೋಹದವಳಲ್ಲಿ, ನನ್ನನ್ನು ಪ್ರೀತಿಸುವಂಥವಳಲ್ಲಿ, ವೈದ್ಯರಲ್ಲಿ, ಅಂಗರಕ್ಷಕರು, ನಮ್ಮ ಬಾಡಿಗಾರ್ಡ್ಸ್, ಅಡಿಗೆ ಮಾಡೋರು, ಆಪ್ತ ಮಂತ್ರಿಗಳು, ನಂದು ಕಿಚನ್ ಕ್ಯಾಬಿನೆಟ್ ಅಂತೀವಲ್ಲ ಅವ್ರ ಹತ್ರ, ಮತ್ತು ನಾನು ಕೂಡ ಸಂಬಳದಿಂದ ಬದುಕುವಂಥವರು, ಹಿರಿಯರಲ್ಲಿ, ಆಪ್ತರಕ್ಷಕರಲ್ಲಿ, ನೀರು ತರೋನು, ತಾಂಬೂಲ ಕೊಡುವವನು, ಇವ್ರ ಹತ್ರ ವಿರೋಧ ಕಟ್ಕೊಳ್ಬಾರ್ದು. ಇವತ್ತು ಸಮಕಾಲೀನ ಬದುಕಿನ ರಾಜಕಾರಣದಲ್ಲಿ ನೋಡ್ತೀವಿ, ಡ್ರೈವರ್ಸು, ಒಳಗಿನ ಅಡಿಗೆ ಮಾಡೋರು ಮತ್ತು ಅವರ ಆಪ್ತರಕ್ಷಕರೇ ಅವರ ಗುಟ್ಟ
ಗುಟ್ಟುಗಳನ್ನು ಹೊರ ಹಾಕ್ತಕ್ಕಂಥದ್ದು ನೋಡ್ತೀವಿ. ಕುಮಾರವ್ಯಾಸ ಅವತ್ತು ಹೇಳ್ತಾರೆ, ಇಂಥವ್ರನ್ನೆಲ್ಲ ವಿರೋಧ ಕಟ್ಟಿಗೆ ಬೇಡ, ಪ್ರೀತಿಯಿಂದ ನೋಡ್ಕೋ. ಮತ್ತು ಅಷ್ಟೇ ಅಲ್ಲದೆ ಅವನು ಹೇಳ್ತಾನೆ, ಯಾರ ಹತ್ರ ವಿಶ್ವಾಸ ಇಡಬಾರ್ದು. ತರುಣಿಯಲ್ಲಿ ಹಗೆಗಳಲ್ಲಿ ಬಹಳ ಐಶ್ವರ್ಯದಲ್ಲಿ ಶಸ್ತ್ರಾಂಗಿಯಲ್ಲಿ ಸಂಸ್ತರಣದಲ್ಲಿ ಮದ್ಯಪನ ಬಲಾರ್ಥಿಯಲ್ಲಿ ಶೃಂಗಿಯಲ್ಲಿ ಉರಗನಲ್ಲಿ ನದಿಯಲ್ಲಿ ಸಖಿಯರ ತುರಿಯದಲ್ಲಿ ದುರ್ಮಂತ್ರಿಯಲ್ಲಿ ದುಶ್ಚರಿತನಲ್ಲಿ ವಿಶ್ವಾಸಿಸೆಯಲೆ ಭೂಪ ಕೇಳೆಂದ. ತರುಣಿಯರು, ಶತ್ರುಗಳು, ಅತಿಶಯ ಐಶ್ವರ್ಯ, ಶಸ್ತ್ರವನ್ನು ಹಿಡಿದವರು, ಮದ್ಯಪಾನಿ, ಸ್ತ್ರೀ ವ್ಯಾಮೋಹಿ, ಕೋಡಿರುವಂಥ ಪ್ರಾಣಿ ಮತ್ತು ಹಾವು, ನದಿ, ಸಖಿಯರಲ್ಲಿ ಆತುರ ತೋರುವವನು, ದುರ್ಮಂತ್ರಿ, ದುರ್ನಡತೆ ಇರುವವನು, ಇವನ ಹತ್ರ ವಿಶ್ವಾಸ ಮಾಡಬಾರ್ದು. ಅಂದರೆ ಇಲ್ಲಿ ಕುಮಾರವ್ಯಾಸ ಎಷ್ಟು ಅದ್ಭುತವಾಗಿ ಒಬ್ಬ ಪ್ರಭುತ್ವನ ನಿಯಂತ್ರಿಸೋನ ರಾಜ ಹೇಗಿರಬೇಕು ಅವನು ಹೇಳ್ತಾನೆ. ಹೇಗೆ ಒಂದು ರಾಜ್ಯ ಇರಬಾರ್ದು ಅನ್ನೋದು. ಅರಸು ರಾಕ್ಷಸ ಮಂತ್ರಿ ಎಂಬುವ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಭವನಿನ್ನಾರು ಕೇಳುವರು. ಉರಿಯುತ್ತಿದೆ ದೇಶ ನಾವಿನ್ನಿರಲು ಬಾರದೆನ್ನುತ್ತ ಜನ ಬೇಸರದ ಬೀಗಿಯಲಿರದಲ್ಲಿ ಭೂಪಾಲ ಕೇಳೆಂದ. ಅಂದರೆ ಇಲ್ಲಿ ರಾಕ್ಷಸ ಆಗಿರಬಾರ್ದು ರಾಜ, ಹುಲಿ ಆಗಿರಬಾರ್ದು ಮಂತ್ರಿ, ಇವರ ಪರಿವಾರದವರು ಹದ್ದಿನ ಗುಂಪುಗಳಾಗಿರಬಾರ್ದು, ದೇಶ ಉರಿತಿದೆ ನಾವಿರಬಾರ್ದು ಅಂತ ಪ್ರಜೆಗಳಿಗೆ ಅನ್ನಿಸ್ಬಾರ್ದು. ಪ್ರಜೆಗಳು, ಜನರು ಬೇಸರದ ಬೇಗೆಯಲ್ಲಿ ಬೇಯಬಾರ್ದು ಅಂತೂ ಅವನು ಹೇಳ್ತಾನೆ. ಒಂದು ಅದ್ಭುತವಾದ ಸಾರ್ವಕಾಲಿಕ ಸತ್ಯವನ್ನು ಹೇಳ್ತಾನೆ. ನಾವು ಕೃಷಿ ಅನ್ನೋದು ಹೇಳ್ತಾನೆ. ಕೃಷಿ ಮೊದಲು ಸರ್ವಕ್ಕೆ ಕೃಷಿಯಂ ಪಸರಿಸುವುದ, ಕೃಷಿಯನ್ನು ಉದ್ಯೋಗಿಸುವ ಜನವನ್ನು ಪಾಲಿಸುವುದ, ಜನಪದದ ಜನದಿ ವಸು ತೆರಳುವುದು ವಸುವಿನಿಂ ಸಾಧಿಸುವಡಾವುದ ಸಾಧ್ಯವಾದರಿಂದ ವಾದರಿಂ ಕೃಷಿ ವಿಹೀನ ದೇಶವದು ದುರ್ದೇಶ ಕೇಳೆಂದ. ದೇಶದ ಅಭಿವೃದ್ಧಿಗೆ ಕೃಷಿನೇ ಮುಖ್ಯ. ಕೃಷಿ ಮೊದಲು ಸರ್ವಕ್ಕೆ, ಎಲ್ಲದಕ್ಕೂ ಕೃಷಿ ಮೊದಲು. ಕೃಷಿಕರನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಅವರು ದೇಶದ ಐಶ್ವರ್ಯ ಹೆಚ್ಚಲಿಕ್ಕೆ ಕಾರಣಕರ್ತರು. ಎಷ್ಟೇ ಸಂಪತ್ತಿದ್ರೆ ನೀವು ಸಾಧಿಸಬಹುದು, ಆದರೆ ಕೃಷಿ ವಿಹೀನನ ದೇಶವದು ತಾ ದುರ್ದೇಶ ಕೇಳೆಂದ. ಕೃಷಿ ಇಲ್ಲದ ದೇಶ ಅತ್ಯಂತ ಕೆಟ್ಟ ದೇಶ ಅಂತ ಕುಮಾರವ್ಯಾಸ ಹೇಳ್ತಾನೆ. ಇವತ್ತಿನ ಆಳುವವರು ಕುಮಾರವ್ಯಾಸನ ಈ ಮಾತುಗಳನ್ನು ಬಹಳ ಜಾಗ್ರತೆಯಿಂದ ಕೇಳಬೇಕು. ಅಂದರೆ ಇಂಥ ವಿಷಯಗಳು, ಒಬ್ಬ ರಾಜ್ಯ ಹೇಗಿರಬೇಕು ಅನ್ನೋದನ್ನು ಬಹಳ ಸೂಕ್ಷ್ಮ ಸಂವೇದನಾತ್ಮಕವಾಗಿ ಅವನು ಹೇಳ್ತಾನೆ. ಎಷ್ಟು ಅದ್ಭುತ ಅಂದರೆ, ಒಬ್ಬ ಬಾಡಿಗಾರ್ಡ್ ಹೇಗಿರಬೇಕು, ಅಡಿಗೆ ಮಾಡೋನೇ ಆಗಿರಬೇಕು, ಗೇಟ್ ಕೀಪರ್ ಹೇಗಿರಬೇಕು, ನೀವು ಹಿಂಗೆ ಅಂತಲ್ಲ, ಎಲ್ಲ ವಿಷಯಗಳ ಬಗ್ಗೆ ಅವನು ಹೇಳ್ತಕ್ಕಂಥದ್ದು. ಹೀಗೆ ಕುಮಾರವ್ಯಾಸ ಭಾರತ ಅನ್ನುವಂಥದ್ದಲ್ಲ, ಇದು ನಮ್ಮ ಬದುಕಿನ ಭಾರತವೂ ಹೌದು, ನಾಡಿನ ಭಾರತವೂ ಹೌದು. ಮತ್ತು ಇದೊಂದು ಸಾಮಾಜಿಕ ಮೀಮಾಂಸೆಯ ಕಾವ್ಯ. ಇಡೀ ಸಮಾಜದ ಒಂದು ಮೀಮಾಂಸೆಯನ್ನು ಕುಮಾರವ್ಯಾಸ ಇಲ್ಲಿ ಕೊಡ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ದೇಹದ ಬಗ್ಗೆ, ದೇಹದ ಮೇಲೆ ನಿಯಂತ್ರಣ ಇರಬೇಕು. ಅಂದರೆ ಆಧ್ಯಾತ್ಮ ಇದೆ, ಇದರಲ್ಲಿ ಫಿಲಾಸಫಿ ಇದೆ, ನೀವು ಏನು ಕೇಳ್ತೀರಿ, ಒಂದು ರಾಜನೀತಿ ಇದೆ, ಎಲ್ಲವನ್ನ ಈತ ಇಲ್ಲಿ ಕೇಳ್ತಾನೆ. ಬಹುಶಃ ಕನ್ನಡದ ಭಾಷೆಯ ಸೊಬಗು ಈ ಕಾವ್ಯದಲ್ಲಿ ತುಂಬಿಕೊಂಡು ಚೆಲ್ಲುವರೆದಿದೆ. ಅಷ್ಟೇ ಅಲ್ಲದೆ ಅದಕ್ಕೆ BMC ಹೇಳ್ತಾರೆ, ಕುಮಾರವ್ಯಾಸನಲ್ಲಿ ಕನ್ನಡ ಗೆದ್ದಿತ್ತು, ಇನ್ನು ಮೇಲೆ ಭಯಪಡೋ ಹಾಗಿಲ್ಲ. BMC ಕಂಡು ಹೇಳ್ತಾರೆ, ಕನ್ನಡ ಕುಮಾರವ್ಯಾಸ ಭಾರತದಲ್ಲಿ ಗೆದ್ದಿದೆ. ಯಾಕೆಂದರೆ ಅವನು ಎಲ್ಲ ಬಗೆ ನವರಸಗಳನ್ನು ತುಂಬಿಕೊಟ್ಟಿರ್ತಕ್ಕಂಥ ಕಾವ್ಯ. ಅಷ್ಟೇ ಅಲ್ಲದೆ ಅವನು ಭಾಳ ಸೊಗಸಾಗಿ ಹೇಳ್ತಾನೆ. ಏನು ಇದನ್ನು ಬರೆದಿರೋ ರೀತಿ ಹೆಂಗೆ ಅನ್ನೋದನ್ನು ಹೇಳ್ತಾನೆ ಅವನು. ಏನಂದರೆ ಹಿಡಿದ ಬಳಪ ಅನ್ನುವಂಥ ಮಾತನ್ನು ಅವನು ಹೇಳ್ತಕ್ಕಂಥದ್ದು. ಅಂದರೆ ಯಾವ ರೀತಿಯಾಗಿ ನಾನು ಬರೆದಿದ್ದೇನೆ ಅನ್ನುವಂಥದ್ದನ್ನು ಇಲ್ಲಿ ಕುಮಾರವ್ಯಾಸ ಈ ಕಾವ್ಯದಲ್ಲಿ ಹೇಳ್ತಾನೆ. ಒಂದು ಸಾರಿ ಬರೆದದ್ದು ತಿದ್ದಿಲ್ಲ. ಯಾವಾಗಲೂ ಶ್ರೇಷ್ಠವಾದ ಕಾವ್ಯ, ಶ್ರೇಷ್ಠವಾದ ಮಾತು ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ. ಅಂದರೆ ತಿದ್ದಿ ಬರೆಯುವಂಥದ್ದಲ್ಲ. ಒಂದು ಸಾರಿ ಬರೆದ್ರೆ ಅವನ ಒಂದು ದಂತಕತೆ ಇದೆ. ವೀರನಾರಾಯಣ ಗುಡಿಯಲ್ಲಿ ಆ ಬಾವಿ ಹತ್ತಿರದ ಬಾವಿಯಲ್ಲಿ ಸ್ನಾನ ಮಾಡಿ, ಒಂದು ಕಂಬ ಇದೆ, ಇವತ್ತಿಗೂ ಕುಮಾರವ್ಯಾಸನ ಕಂಬ ಅಂತ ಕರೀತಾರೆ. ಆ ಕಂಬದ ಹತ್ರ ಕೂತ್ಕೊಂಡು ಸ್ನಾನ ಮಾಡಿ ಕುಳಿತುಕೊಂಡ ಕಾವ್ಯ ಬರೀತಿದ್ದ. ಆ ಬಟ್ಟೆ ಒಣಗಿತು ಅಂದರೆ ಮುಗೀತು, ಮತ್ತೆ ಮರುದಿನ ಆ ಕಾವ್ಯವನ್ನು ಬರಿತಾ ಇದ್ದ. ಅಂದರೆ ಇದು ಏನು ಸೂಚಿಸ್ತದೆ ಅಂದರೆ ಕಾವ್ಯದ ಬಗ್ಗೆ ಒಂದು ಶ್ರದ್ಧೆಯನ್ನು ಸೂಚಿಸುವಂಥದ್ದು. ಇಂತಹ ಒಂದು ಕಾವ್ಯದ ಕುರಿತು ನಾವು ನೋಡ್ತಾ ಇದ್ದೀವಿ. ಅವನು ಹೇಗೆ ಹೇಳ್ತಾನೆ, ಕೇಳು ಜನಮೇಜಯ ಧರಿತ್ರಿಪಾಲ ಅನ್ನುವಂಥ ಮಾತನ್ನು ಅವನು ಹೇಳುವಂಥದ್ದು. ಮತ್ತು ಈ ಕಾವ್ಯವನ್ನು ಹೇಗೆ ಬರೆದಿದ್ದೀನಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ಸಂಗತಿ. ಹೇಳ್ತಾನೆ, ಹಲಗೆ ಬಳಪವ ಪಿಡಿಯದೊಂದ ಗಳಿಕೆ ಪದವಿಟ್ಟಳು ಪದೊಂದ ಗಳಿಕೆ ಪರರೊಡ್ಡವದ ರೀತಿಯು
ಕೊಳ್ಳದಗ್ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದಗ್ಗಳಿಕೆ ಎಂಬಿ ಬಲುಹು ಗದುಗಿನ ವೀರನಾರಾಯಣನ ಕಿಂಕರಗೆ. ಅಂದರೆ ಹೇಳ್ತಾನೆ ಅವನು, ಹಲಗೆ ಬಳಪ ಹಿಡಿದು ಅವಾಗಿಲಿಂದ ಪಾಟಿ ಪೇಣೆ ಅಂತಿದ್ದು ಅವನು ಹಿಡಿದು ಬರದು ನಂತರ ತಿದ್ದಿ ಮತ್ತೆ ಸರಿಪಡಿಸಿ ಬರೆಯೋದಲ್ಲ. ಒಮ್ಮೆ ಒಂದು ಪದ್ಯವನ್ನು ಬರದ ಅಂದರೆ ಅದನ್ನು ಅಳಿಸಿ ಬರೆಯದಿರೋ ಹಿರುಮೆ. ಅಂದರೆ ಇದನ್ನು ಒಂದ್ಸಲ ಕೈ ಇಟ್ಟು ಬರೆದ್ಬಿಟ್ಟ ಅಂದರೆ ಅದನ್ನು ಹಾಗೇನೇ ನೇರವಾಗಿ ಸಹಜವಾಗಿ ಬರೀತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಕಾವ್ಯ ರಚನಾ ವಿನ್ಯಾಸವನ್ನು ಅನುಸರಿಸಿಲ್ಲ, ಬೇರೆಯವರು ಕಾಪಿ ಅಲ್ಲ ಇದು. ಮತ್ತು ತಾಳೆಯೋಲೆಯ ಮೇಲೆ ಬರೀಬೇಕಾದ ಕಂಠದಿಂದ ಒಂದು ಸದ್ದು ಉಂಟಾಗ್ತದೆ, ಅವಾಗೆಲ್ಲ ಕಂಠದಿಂದ ಬರೀತಿದ್ರು. ಅದಕ್ಕೆ ಹೇಳ್ತಾನೆ ಅವನು, ಏನೋ ಕಂಠಪತ್ರದ ಉಲುಹು ಗೆಡದ ಗಳಿಕೆ ಎಂಬಿ ಬಲುಹು ಗದುಗಿನ ವೀರನಾರಾಯಣನ ಕಿಂಕರಗೆ. ನಿಲ್ಲಂಗಿಲ್ಲ, ಕಂಟಿನ್ಯೂವಸ್ ಆಗಿ ಫ್ಲೋ ಕಂಟಿನ್ಯೂ ಇರ್ತದೆ. ಅಂತಹ ಒಂದು ಕಾವ್ಯ ಇದು. ಅಂದರೆ ಇಲ್ಲಿ ಏನಂದರೆ ಹಲಗೆ ಬಳಪ, ನಾನೊಬ್ಬ ಟೈಪಿಸ್ಟ್ ಅಷ್ಟೇ ಅಂತ ನಾವು ಇದು ಓದಿದರೆ ಏನಾಗ್ತದೆ ಅನ್ನೋದನ್ನು ನಾವು ನೋಡೋಣ. ಕಾವ್ಯವನ್ನು ವಾಚನ ಮಾಡಿದರೆ, ಕಾವ್ಯನ ಶ್ರವಣ ಮಾಡಿದರೆ, ವರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಕಾವ್ಯಕ್ಕೆ ಗುರುವೆನಿಸುವ ಕಾವ್ಯದ ಗುರು ಇದು. ಹೇಗೆ ಅರಸುಗಳಿಗಿದು ವೀರ, ಅರಸರಿಗೆ ವೀರರಸವನ್ನು ತುಂಬುವಂಥದ್ದು, ದ್ವಿಜರಿಗೆ ಪರಮವೇದದ ಸಾರ, ಇಡೀ ವೇದದ ಸಾರವನ್ನು ತಿಳಿಸ್ತಕ್ಕಂಥದ್ದು, ಯೋಗೀಶ್ವರಿಗೆ ತತ್ವ ವಿಚಾರವನ್ನು ತಿಳಿಸ್ತದೆ, ಮಂತ್ರಿಗಳಿಗೆ ಬುದ್ಧಿಗುಣವನ್ನು ಕೊಡ್ತದೆ, ವಿರಹಿಗಳಿಗೆ ಶೃಂಗಾರವನ್ನು ಕೊಡ್ತಕ್ಕಂಥದ್ದು, ವಿದ್ಯಾಪರಿಣಿತರಿಗೆ ಅಲಂಕಾರವನ್ನು ತುಂಬಿಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದು ಕಾವ್ಯಕ್ಕೆ ಗುರು. ಇಷ್ಟೆಲ್ಲ ಗುಣಗಳಿಂದ ಇದು ಕಾವ್ಯಕ್ಕೆ ಗುರುವಾಗಿದೆ. ಯಾವಾಗಲೂ ಹಳೆಗನ್ನಡದ ಕಾವ್ಯಗಳಲ್ಲಿ ಒಂದು ಫಲಸ್ತುತಿ ಅಂತ ಇದೆ. ಅಂದರೆ ಈ ಕಾವ್ಯವನ್ನು ಓದಿದರೆ ಏನು ಫಲ ಬರ್ತದೆ? ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠಯೋಮಯಾಗ ಫಲ, ಮೇದಿನಿಯೊನಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವೋ ಒಬುದಾದರಿಸಿ ಭಾರತದೊಳೊಂದಕ್ಷರವ ಕೇಳಿದರಿಗೆ. ಈ ಕಾವ್ಯವನ್ನು ಶ್ರವಣ ಮಾಡಿದವರಿಗೆ ಇಷ್ಟೆಲ್ಲ ಬರ್ತದೆ. ವೇದ ಪಾರಾಯಣವನ್ನು ಮಾಡಿದ ಫಲ, ಗಂಗಾ ಸ್ನಾನವನ್ನು ಮಾಡಿದ ಫಲ, ತಪಸ್ಸಿನ ಫಲ, ಜ್ಯೋತಿಷ್ಠ ವ್ಯೋಮಯಾಗ ಫಲ, ಮೇದಿನಿ ಒಲಿದಕ್ಕಂಥ ಫಲ, ಭೂದಾನ, ವಸ್ತ್ರ, ಕನ್ಯಾದಾನ, ಇವೆಲ್ಲವುಗಳ ಫಲ ಬರ್ತದೆ. ಒಂದು ಕಾವ್ಯ ಯಾಕೆ ಇದು ಬರ್ತದೆ ಅಂದರೆ, ಒಂದು ಕಾವ್ಯದ ಸಂರಕ್ಷಣೆಯಲ್ಲಿ ಜನ ಇದರಿಂದ ಏನು ಲಾಭ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಇದು ಎಲ್ಲ ಸಿಗ್ತವೆ ಅಂದರೆ ಇದನ್ನು ಮಾಡ್ತಕ್ಕಂಥದ್ದು. ಇಡೀ ಕರ್ನಾಟಕದ ಸಂದರ್ಭದಲ್ಲಿ ಈ ಕಾವ್ಯ ಉಳಿದಿರೋದೇ ಇಂಥ ನಂಬಿಕೆಗಳ ಆಧಾರದ ಮೇಲೆ. ವಿರಾಟ ಪರ್ವ ಓದಿದರೆ ಹೀಗೆ ಆಗ್ತದೆ, ನಮಗೆ ಕನ್ಯೆ ಸಿಗ್ತದೆ, ಮದುವೆ ಆಗ್ತದೆ, ಮತ್ತು ಇಂಥ ಪರ್ವ ಓದಿದರೆ ಹೀಗೆಲ್ಲ ಲಾಭ ಆಗ್ತದೆ, ಐಶ್ವರ್ಯ ಸಿಗ್ತದೆ, ಸಂಪತ್ತು ಸಿಗ್ತದೆ ಅನ್ನುವಂಥ ನಂಬಿಕೆಗಳು ಈ ಕಾವ್ಯದ ಸುತ್ತ ಇವೆ. ಅವನು ಹೇಳ್ತಾನೆ, ಸಜ್ಜನರಿಗೆ ನಿಂದೆ ಬರ್ತವೆ. ಹೇಗೆ ಬರ್ತದೆ? ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯ ರೋಗಿ ಹೇಳಿದಡೆ, ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು, ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಲ್ಲರು, ಘೋರ ರೌರವವನ್ನು ಕೆಡಿಸುವ ಕೇಳಿದ ಸಜ್ಜನರ. ಕಳ್ಳ ಚಂದ್ರನ ಬೈದರೆ ಏನಾಗ್ತದೆ? ಒಬ್ಬ ಕ್ಷಯರೋಗಿ TB ಪೇಷಂಟ್ ಹಾಲನ್ನು ಬೈದರೆ, ಕಾಶಿ ಕ್ಷೇತ್ರವನ್ನು ವಾರಣಾಸಿಯನ್ನು ಒಬ್ಬ ಹೆಳವ ನಿಲ್ಲಿಸಿದ್ರೆ ಏನಾಗ್ತದೆ? ಚಂದ್ರ, ಹಾಲು, ಕಾಶಿ ಕ್ಷೇತ್ರ ಯಾವ ದೋಷಗಳು ಬರಂಗಿಲ್ಲ. ಹಾಗೆಯೇ ಮಹಾಭಾರತದ ಕಥೆಯನ್ನು ಜನ ಹೇಗೆ ತಿಳಿದುಕೊಳ್ತಾರೆ? ಕ್ರೂರ ಕರ್ಮಿಗಳಿಗೆ ಅರ್ಥ ಆಗಂಗಿಲ್ಲ, ವಿಕಾರದ ಮನಸ್ಥಿತಿಯವರಿಗೆ ಅರ್ಥ ಆಗೋದಲ್ಲ, ಅಜ್ಞಾನಿಗಳಿಗೆ ಮಹಾಭಾರತದ ಕಥೆ ಅರ್ಥ ಆಗಲ್ಲ. ಯಾಕೆಂದರೆ ಮಹಾಭಾರತದ ಕಥೆ ಎಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಮಾಡಬೇಕು, ಎಲ್ಲ ಇದೆ. ಅದಕ್ಕೆ ಅದನ್ನು ಪಂಚಮ ವೇದ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನು ಕೇಳಿದ ಸಜ್ಜನರಿಗೆ ಕೆಟ್ಟದ್ದಾಗೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿತ್ವ, ಒಬ್ಬ ಒಳ್ಳೆಯ ವ್ಯಕ್ತಿತ್ವ ರಚನೆಯಾಗಬೇಕು, ಒಂದು ಉತ್ತಮವಾದ ವ್ಯಕ್ತಿತ್ವ ರಚನೆಯಾಗಬೇಕಂದ್ರೆ ಇಂಥ ಕಾವ್ಯದ ಶ್ರವಣದ ಫಲ ಅಂತ ಹೇಳ್ತಕ್ಕಂಥದ್ದು. ಕುಮಾರವ್ಯಾಸ ಪದಗಳ ಜೊತೆ ಆಟ ಆಡಿದ್ದಾನೆ. ಅದಕ್ಕೆ ಶಬ್ದಗಾರುಡಿಗ, ಕಾವ್ಯವನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಕುವೆಂಪು, ಬೇಂದ್ರೆ, ಇಂಥವರಿಗೆಲ್ಲ ಕುಮಾರವ್ಯಾಸ ಬಹಳ ಇಷ್ಟ ಆಗೋದು ಅವನು ಬಳಸ್ತಕ್ಕಂಥ ಶಬ್ದ. ಒಬ್ಬ ಕೃಷ್ಣನ ಕುರಿತಾಗಿ ಹೇಳುವಂಥದ್ದು, ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರೆಯ ಮಾತುಳನ ಮಾವನನ ತೊಳಧುಜ ಬಲದಿ, ಕಾದಿಗೆಲಿದ ನನ್ನ ಅನವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ. ಕೃಷ್ಣ ಯಾರು ಅನ್ನೋದನ್ನು ಹೇಳ್ತಾನೆ. ವೇದ ಪುರುಷನ ಸುತನ ಸುತನ, ಚತುರ್ಮುಖ ಬ್ರಹ್ಮನ ಮಗನಾದ, ಮರೀಚಿಯ ಮಗನಾದ, ಪೂರ್ಣಿಮನ ಸಹೋದರನಾದ, ಕಶ್ಯಪನ ಹಿರಿಯ ಮಗನಾದ, ಇಂದ್ರನ ಮಗನಾದ, ಅರ್ಜುನನ ಪತ್ನಿಯಾದ, ತಳೋದರಿಯ ಮಾತುಳನ ಮಾವನ ತೊಳ ಭುಜಬಲದಿ. ಅಷ್ಟೇ ಅಲ್ಲದೆ ಕಾದಿ ಗೆಲಿದ ನನ್ನ ನವ್ಯೆಯ ನಾದಿನಿಯ ಜಠರದಲ್ಲಿ. ಆ ಸುಭದ್ರೆಯ ಸೋದರ ಮಾವ ಕಂಸ, ಅವನ ಮಾವ ಜರಾಸಂಧ. ಅಂಥ ಮಹಾಭುಜಬಲದಲ್ಲಿ ಜರಾಸಂಧನ ಗೆದ್ದಂಥ ಭೀಮನ ಅಣ್ಣ ಯುಧಿಷ್ಠಿರ.
ಆತನ ತಾಯಿಯಾದ ಕುಂತಿಯ ನಾದಿನಿ ದೇವಕಿ. ಹೇಳ್ತೇನೆ, ನಾದಿನಿಯ ಜಠರದ ಜನಿಸಿದ ನಾದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ. ಅಂದರೆ ಆ ನಾದಿನಿ ದೇವಕಿಯ ಜಠರಿಸಿದಲ್ಲಿ ಜನಿಸಿದಂತಹ ಅನಾದಿಮೂರ್ತಿ ಅಂತ ಗದುಗಿನ ವೀರನಾರಾಯಣ ಕೃಷ್ಣನೇ ನಮ್ಮನ್ನು ಸಲಹು. ಪರಮಾತ್ಮನನ್ನ ಈತ ಹೇಳುವಂಥ ಭಕ್ತಿ ಪರಂಪರೆ ಇಂಥ ಒಂದು ಅದ್ಭುತವಾದ, ಇದನ್ನು ನಾವು ಎಕ್ಸ್ಪ್ರೆಷನ್ ಆಫ್ ಸೆಲೆಬ್ರೇಷನ್ ಅಂತ ಕರಿತೀವಿ, ಅಭಿವ್ಯಕ್ತಿಯ ಸಂಭ್ರಮ. ಅದನ್ನು ಕುಮಾರವ್ಯಾಸ ಕಾವ್ಯದಲ್ಲಿ ನಾವು ಕೇಳ್ತೀವಿ. ಇಂತಹ ಕಾವ್ಯದ ಕುರಿತು ನಿಮಗೆ ಹಗಲಿರುಳು ಹೇಳಿದರೆ ವರ್ಷಾನುಗಟ್ಟಲೆ 365 ದಿನವೂ ಈ ಕಾವ್ಯದ ಪದ್ಯಗಳನ್ನು ನಾವು ಹೇಳ್ಬೋದು. ಬಹುಶಃ ಈ ಕಾವ್ಯ ನಮ್ಮ ಬದುಕನ್ನು ರೂಪಿಸುವಂಥದ್ದು, ತಿದ್ದುವಂಥದ್ದು. ನೀವು ಭಾಮಿನಿ ಷಟ್ಪದಿಯ ಸೊಬಗನ್ನು ಅರಿಯಬೇಕು ಅಂದರೆ ಯಾರೇ ಇರಲಿ, ಸಾಹಿತ್ಯದ ವಿದ್ಯಾರ್ಥಿಗಳು ಈ ಕಾವ್ಯವನ್ನು ಓದಬೇಕು. ಜನಸಾಮಾನ್ಯರಂಕರು ಈ ಕಾವ್ಯವನ್ನು ಬದುಕಿನ ಭಾಗವಾಗಿ ಪರಿಗಣಿಸಿದ್ದಾರೆ. ಅತ್ಯಂತ ಆಧುನಿಕ ಕಾಲದಲ್ಲೂ ಕೂಡ ನಾವು ಕುಮಾರವ್ಯಾಸ ಭಾರತ ಕಾವ್ಯವನ್ನು ಮರೆಯದೇ ಓದಬೇಕು, ಅದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಮಧ್ಯಕಾಲೀನ ಕನ್ನಡದ ಶ್ರೇಷ್ಠ ಹರಿದಾಸರಾದಂತಹ ಜಗನ್ನಾಥದಾಸ್ ಹೇಳ್ತಾರೆ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲೆತ್ತು ಸಲಹುವುದು, ಭುವನ ಪಾವನ ವೆನಿಪದ ಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪದು. ಒಂದು ಕಾವ್ಯವನ್ನು ಬಹಳ ಸಂತೋಷದಿಂದ ಕೇಳಬೇಕು. ಈ ಕಾವ್ಯ ಓದಬೇಕಾದ್ರೆ ನಿಮ್ಮಲ್ಲಿ ನವರಸಗಳು ಉತ್ಪತ್ತಿ ಆಗ್ತವೆ, ಅಭಿವ್ಯಕ್ತಿ ಆಗ್ತವೆ. ಯಾಕೆಂದರೆ ಈ ಕಾವ್ಯ ಹಾಗೆ ಹೃದಯಕ್ಕೆ ನೇರವಾಗಿ ಮುಟ್ಟುವಂಥ ಕಾವ್ಯ. ಕುಮಾರವ್ಯಾಸ ಭಾರತ ಕಾವ್ಯವನ್ನು ಎಲ್ಲರೂ ಓದಬೇಕು, ಅದರಿಂದ ತಿಳಿಯಬೇಕು. ಅದರಿಂದ ಬದುಕಿನ ತತ್ವಜ್ಞಾನ ಇದೆ, ಬದುಕಿನ ಮೀಮಾಂಸೆ ಇದೆ, ಸಮಾಜದ ಮೀಮಾಂಸೆ ಇದೆ. ಕಾವ್ಯ ಮೀಮಾಂಸೆ ಅಂಕರು ಈ ಕಾವ್ಯದ ಪ್ರತಿ ಪದದಲ್ಲಿ ತುಂಬಿಕೊಂಡಿದೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಈ ಕುಮಾರವ್ಯಾಸ ಭಾರತ ಕಾವ್ಯ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು, ಮನಸ್ಸಿನಲ್ಲಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ವಿಚಾರಗಳನ್ನು ಹೇಳ್ತಾ, ಇಷ್ಟೊತ್ತಿನವರೆಗೆ ಕುಮಾರವ್ಯಾಸ ಭಾರತದ ಕೆಲವು ಅಂಶಗಳಷ್ಟೇ, ಸುಮ್ಮನೆ ಒಂದು 4-5 ಹನಿಗಳನ್ನಷ್ಟೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತಾರವಾಗಿ ನೋಡುವಂಥ ಒಂದು ಅವಕಾಶವನ್ನು ನಾವೆಲ್ಲರೂ ಸೃಷ್ಟಿಸಿಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತಿನವರೆಗೆ ನನ್ನ ಕಾವ್ಯವನ್ನು, ಈ ಕುಮಾರವ್ಯಾಸ ಭಾರತದ ಕಾವ್ಯದ ಕುರಿತಾಗಿನ ನನ್ನ 4 ಮಾತುಗಳನ್ನು ಕೇಳಿದಂತಹ 90.4 FM ಗ್ರಾಮೀಣ ಭಾರತೀಯ ಎಲ್ಲ ಶ್ರೋತೃಗಳಿಗೆ ಹೃದಯಪೂರ್ವಕವಾದ ವಂದನೆಗಳು. ಮತ್ತು ನಿಜವಾದ ಕನ್ನಡೋತ್ಸವ ಅಂದರೆ ಕನ್ನಡ ಕಾವ್ಯಗಳನ್ನು ಕೇಳುವಂಥದ್ದು. ಅಂಥ ಅವಕಾಶವನ್ನು ಒದಗಿಸಿಕೊಟ್ಟಂತಹ ನಮ್ಮ ಗ್ರಾಮೀಣ ಭಾರತೀಯ ಎಲ್ಲ ಆತ್ಮೀಯರಿಗೆ, ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 16ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಮಾರವ್ಯಾಸರ ಕುರಿತು ಅನೇಕ ಮಹತ್ವದ ಸಂಗತಿಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಹಿರಿಯ ಸಾಹಿತಿಗಳಾದ ಪವನ್ ಕುಮಾರ್ ಗುಂಡೂರ್ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ. 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ಈ ಒಂದು ರೇಡಿಯೋ ಸರಣಿ ಕಾರ್ಯಕ್ರಮವನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದರೆ ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಸಂಚಿಕೆಗಳನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.